ಕರೆದು ಸದ್ಗುರು ಕೋಡಿಸಿದ್ದೇಶ್ವರರನ್ನು, ಗುರು ಮಲ್ಲಾರಾಧ್ಯರನ್ನು, ಲಿಂಗೈಕ್ಯ ದುರ್ಗೇಂದ್ರಶಿವಯೋಗಿಯನ್ನು ಭಕ್ತಿ ಪರಸ್ಪರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು 2026ನೇ ಸಾಲಿನ ಮಲಬಾರ ಕ್ಷೇತ್ರದ ಸದ್ಗುರು ಕೋಡಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಆರಂಭಗೊಂಡಿರತಕ್ಕಂಥ ನಮ್ಮ ನಾಡಿನ ಬಹಳ ಹೆಸರಾಂತ ಅನುಭಾವಿ ಕಡಕೋಳದ ದೇವಾಲೇಶ್ವರರ ಅನುಭಾವ ದರ್ಶನ ಪ್ರವಚನವನ್ನು ಆರೋಗ್ಯದ ತೊಂದರೆಗಳ ನಡುವೆಯೂ ಕೂಡ ಶ್ರೀಮಠಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ನಾಲ್ವಾರ ಶಾಖಾಮಠ ಕರಕಲದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶಾಂತ ರುದ್ರಮುನಿ ಮಹಾಸ್ವಾಮಿಗಳವರು ಕರಕಲ್ ಅವರೇ ಅನುಭವ ದರ್ಶನ ಪ್ರವಚನವನ್ನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಆರಂಭಗೊಳಿಸಿರ್ತಕ್ಕಂಥ ನಮ್ಮವರೇ ಆದ ನಮ್ಮ ಶ್ರೀಮಠದ ಸಚ್ಚಿಷ್ಯ ಪರಂಪರೆಯವರಾಗಿರ್ತಕ್ಕಂಥ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮೀಜಿಯವರೇ ಸಂಗೀತ ಸೇವೆಯ ಮೂಲಕ ಇಲ್ಲಿಯವರೆಗೂ ನಮ್ಮೆಲ್ಲ ಇವರಿಟ್ಟಿರ್ತಕ್ಕಂಥ ನಮ್ಮ ಭಾಗದ ಪ್ರಸಿದ್ಧ ಕವಿಗಳು ಆಗಿರ್ತಕ್ಕಂಥ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳು ಗವಾಯಿಗಳು ಕೊಳಲು ವಾದಕರು ರಾಗ ಸಂಯೋಜಕರು ಗಾಯಕರು ತಬಲಾ ವಾದಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಗವಾಯಿಗಳು ಭೋಗಿಯವರೇ ವಿವಿಧ ವಾದ್ಯಗಳ ಮೂಲಕವಾಗಿ ಕ್ಲಾರ್ನೆಟ್, ಸುಂದರಿವಾದನ ಮುಂತಾದ ವಾದ್ಯಗಳನ್ನು ಸುಶ್ರಾವವಾಗಿ ನಡೆಸ್ತಕ್ಕಂಥ ಶ್ರೀ ಸಾವರ್ಣ ಗವಾಯಿಗಳು ಭೋಗಿಯವರೇ, ಯುವ ತಬಲಾವಾದನ ಚತುರರಾಗಿರ್ತಕ್ಕಂಥ ಶ್ರೀ ಮಹೇಶ್ ಕಾಜರಕೋಟೆಯವರೇ, ಈ ವೇದಿಕೆಯ ಮೇಲೆ ಉಪಸ್ಥಿತರಾಗಿ ವೇದಿಕೆಯ ಕಡೆ ನೆಚ್ಚಿರ್ತಕ್ಕಂಥ ಶ್ರೀ ಸಂಗಾರೆಡ್ಡಿಯವರ ಮಲ್ಲಾರ್ ಯಾದಗಿರಿಯವರೇ, ಒಬ್ಬೂರಿನ ಪೂಜ್ಯ ಸ್ವಾಮೀಜಿಗಳವರ ಬೂದಿಬಸವ ಶಿವಾಚಾರ್ಯ ಸ್ವಾಮೀಜಿಗಳವರ ಸಹೋದರರಾಗಿರ್ತಕ್ಕಂಥ ಪಂಚಾಕ್ಷರಿ ಸ್ವಾಮಿಗಳವರೇ, ಒಬ್ಬೂರಿನಿಂದ ಆಗಮಿಸಿರ್ತಕ್ಕಂಥ ಶ್ರೀ ಭೂಜಪ್ಪ ಸಾವು ಮಠ ಪರಿವಾರದವರೇ, ಇವತ್ತಿನ ನಂದೀಶ್ವರ ಸ್ಥಾನವನ್ನು ಅಲಂಕರಿಸುವುದರ ಮೂಲಕವಾಗಿ ಬಸವಣ್ಣ ನೀಲಾಂಬಿಕೆಯರ ಹಾಗೆ ಕಲ್ಪಿಸಿರತಕ್ಕಂಥ ಶ್ರೀಮಠದ ಪರಮ ಸದ್ಭಕ್ತರು ಪ್ರತಿ ವರ್ಷ ಶ್ರೀಮಠದ ಸೇವೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಸದಸ್ಯರಾದ ಶ್ರೀ ಹನುಮಂತ ರೆಡ್ಡಿ ಮೇಟಿ, ಶ್ರೀಮತಿ ಕವಿತಾ ಹನುಮಂತ ರೆಡ್ಡಿ ಮೇಟಿ ಗಡ್ಕಲ್ ಪರಿವಾರದವರೇ, ಶ್ರೀಮತಿ ಲಕ್ಷ್ಮೀ ರೇವಣಸಿದ್ದಪ್ಪ ಪೂಜಾರಿ ಕೊಲ್ಲೂರವರೇ, ಶ್ರೀಮತಿ ಲಕ್ಷ್ಮೀ ಮಲ್ಲಿಂಗಪ್ಪ ಟೇಕ್ರಾಳ್ ಅವರೇ, ವರ್ಷಪೂರ್ತಿ ಹಲವಾರು ಸೇವೆಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ತಕ್ಕಂಥ ಇನ್ನೋರ್ವ ಸದ್ಭಕ್ತರಾಗಿರ್ತಕ್ಕಂಥ ನಮ್ಮ ಶಿಷ್ಯರಾಗಿರ್ತಕ್ಕಂಥ ಶ್ರೀಮತಿ ಬಸವಗೌಡ್ತಿ ಶ್ರೀರಾಮಣ್ಣಗೌಡ ರಾಂಪುರ್ ಪರಿವಾರದವರೇ, ಇವತ್ತು ತುಲಾವಾದ ಸೇವೆಯನ್ನು ಕೊಡತಕ್ಕಂಥ ಲಿಂಗೇರಿ ಸ್ಟೇಷನ್ನ ಶ್ರೀ ವೆಂಕಟೇಶ್ ಅಯ್ಯಪ್ಪ ಸ್ಟೇಷನ್ ಲಿಂಗೇರಿ ಪರಿವಾರದವರೇ, ಈ ಸಮಾರಂಭದಲ್ಲಿ ಹಲವಾರು ಸೇವೆಗಳನ್ನು ನೀಡಿರ್ತಕ್ಕಂಥ ಸದ್ಭಕ್ತರೇ, ತಮ್ಮ
ಸಂದರ್ಭದಲ್ಲಿ ಶ್ರೀಮಠದ ಕ್ಷೇತ್ರದ ಸೇವೆಗಾಗಿ ಉದಾರವಾದಂತಹ ಕಾಣಿಕೆಯನ್ನು ಸಲ್ಲಿಸತಕ್ಕಂಥ ಶ್ರೀ ರಾಮರೆಡ್ಡಿ ಗೌಡ ಗುರ್ಜಾಲ್, ಮಲ್ಲಿಕಾರ್ಜುನ ರೆಡ್ಡಿ ಗುರ್ಜಾಲ್ ಪರಿವಾರದವರೇ, ಮಾಲ್ಪೋಸ್ಟ್ ಸೇವೆಗಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಗೋಪಾಲ್ ದೇವರ ರಾಠೋಡ್ ಸ್ಟೇಷನ್ ತಾಂಡ ಚಿತ್ತಾಪುರ ಪರಿವಾರದವರೇ, ವೇದಿಕೆಯಲ್ಲಿರತಕ್ಕಂಥ ವೇದಿಕೆಯ ಪಕ್ಕದಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ಇವತ್ತಿನ ಪ್ರಥಮ ದಿನದ ಜಾತ್ರಾ ಮಹೋತ್ಸವದ ಪುಣ್ಯಶ್ರವಣದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸದ್ಭಕ್ತ ಮಹಾದೇವರಿಗೆ, ಶರಣರೇ, ಶರಣಿಯರೇ, ಮಾತಿಯರೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ 2026ನೇ ಸಾಲಿನ ಸದ್ಗುರು ಗುರುಸಿದ್ದೇಶ್ವರರ ನಾಲ್ವಾರ ಜಾತ್ರೆ ಇವತ್ತು ಆರಂಭಗೊಂಡಿತು ನೋಡಿ. ಕರ್ನಾಟಕದ ಶಾಂತ ರುದ್ರಮುನಿ ಮಹಾಸ್ವಾಮಿಗಳವರು ದೀಪವನ್ನು ಪ್ರಜ್ವಲನಗೊಳಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ, ಜ್ಞಾನ ಜ್ಯೋತಿಯನ್ನ ನಮ್ಮ ಪ್ರವಚನದ ಮೂಲಕ ಬೆಳೆಸಿರ್ತಕ್ಕಂಥವರು ಸಿದ್ದಬಸವ ಕವಿ ಸ್ವಾಮಿಗಳು ಎಂದು ಹೇಳಬೇಕಾಗ್ತದೆ. ಇವತ್ತಿನ ಈ ಪ್ರಥಮ ದಿನದ ಪ್ರವಚನದ ಕಾರ್ಯಕ್ರಮದಲ್ಲಿ ಹಲವಾರು ಜ್ಞಾನಿಗಳು, ಸದ್ಭಕ್ತರು ಇವೆಲ್ಲ ಭಾಗವಹಿಸಿ ಪ್ರವಚನ ಮಾಡಿರ್ತಕ್ಕಂಥ ಕವಿ ಸ್ವಾಮಿಗಳು ಹೇಳ್ತಾ ಇದ್ರು ಏನಂತಂದ್ರೆ, ಹಲವಾರು ಪುರಾಣ ಪ್ರವಚನಗಳಲ್ಲಿ 10 ಜನರನ್ನು ಹುಡುಕಿದ್ರು ಸಾಲಂಗಿಲ್ಲ, ಇಷ್ಟು ಚಳಿ ಮಧ್ಯದಲ್ಲೂ ಮಧ್ಯರಾತ್ರಿಯಲ್ಲೂ ಇವೆಲ್ಲ ಬಂದು ಭಾಗವಹಿಸಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮಂತ ಪುಣ್ಯಾತ್ಮರು ಯಾರಿಲ್ಲ ಅಂತ ಕೂಡ ಅವರು ವರ್ಣನೆ ಮಾಡಿದ್ರು. ಒಂದೊಂದ್ಸಲ ಅನಿಸ್ತದೆ ನಮ್ಗೆಲ್ಲ ಇದು ಅನಿವಾರ್ಯ ಅನ್ನೋದು ತರಿಸ್ತದೆ. ಬೆಳಗ್ಗೆ ತನ ನಿದ್ದಿಗಳು ನಮ್ಮ ತಾಯಂದ್ರೆ ತುಂಬ ಹೊತ್ಕೊಂಡು ಬಂದಿರ್ತಾರ, ಪುರಾಣ ಮುಗಿಯತನ ಅವ್ರು ಕುಂದಿರ್ಬೇಕು, ತುಂಬ ಅವ್ರು ಮುಗಿಸ್ಬೇಕಲ್ಲ, ದಸರಾ ಮೇಳದವರು ದಸರಾ ಮಾಡ್ಕೊಳ್ತಾ ಬಂದಿರ್ತಾರ, ಪುರಾಣ ಗೆದ್ದಿಗಳು ಮುಟ್ಟಿಸ್ಬೇಕು. ಗವಾಯಿಗಳಿಗೆಲ್ಲ ಅನಿವಾರ್ಯ ನೋಡಿದ್ರು, ಪುರಾಣ ಮುಗಿತಾನ ಅರಿಬೇಕು, ಉಳಿದವರು ಯಾರು ಉದ್ದ ಪುರಾಣ ಕೇಳಬೇಕು ಅಂತ ತಿಳ್ಕೊಂಡು ಕೂತಿರಲ್ಲ, ನಿಜವಾಗ್ಲೂ ನೀವು ಅದ್ರ ರೀತಿಯ ಸಮರ್ಥರು ಅಂತ ಹೇಳ್ತಾರೆ. ನೋಡ್ರಿ, ಇದು ಕಾಲ ನಾವು ನೆನಪಾಡ್ಕೊಳ್ತಾ ಇದ್ದೇವೆ, ಸಾಯಂಕಾಲ ನೆನಪಾಡ್ಕೊಳ್ತಾ ಇದ್ದೇವೆ. ಮೊದಲು ಹೊರಗೆ ಪುರಾಣ ಇರ್ತಕ್ಕಂಥ ಸಂದರ್ಭದೊಳಗೆ, ಆ ಟೀಮ್ ಸೆಮಿನಾರಿ ಪುರಾಣ ಇರ್ತಕ್ಕಂಥ ಸಂದರ್ಭದೊಳಗೆ ಮಠದಿಂದ ಹಿರಿಯತನ ಜನ ಹಾಕೋತ ಕೇಳ್ತಿರ್ತಾವ. ಸೂರ್ಯದ ಪಟ್ಟದ ದೇವರು, ಅನ್ನ ಸ್ವಾಮಿಗಳು, ಉದಳ ಮುಖಂಡಿ ಸ್ವಾಮಿಗಳು ಅಂತ ಎಲ್ಲ ಗಣ್ಯಾತಿ ಗಣ್ಯ ಪುರಾಣ ಪ್ರವಚನ ಕಾರ್ಯಗಳಂತ ಕಾಲಕ್ಕೆ ಮಠದಿಂದ ಅಲ್ಲಿವರೆಗೂ ಜನ ಕುಂದಿರ್ತಿದ್ರು. ಇವತ್ತು ಪ್ರವಚನಕ್ಕಾಗಿ ಉದ್ದಾಮ ಬನ್ನಿ ಬನ್ನಿ ಅಂತ ತಿಳ್ಕೊಂಡು ಕಲಿಸ್ಕೊಂಡು ಕೂಡ ಬಾರದೆ ಇರ್ತಕ್ಕಂಥ ಕಾಲ ಬಹಳ ಕಡೆ ಸಿಗ್ತದೆ. ನಮ್ಮಲ್ಲೇ ಆಗಿಲ್ಲ, ನೀವೆಲ್ಲ ಬರ್ತೇನೆ ಸುಮ್ಮನೆ ಏನೆಲ್ಲ ಮುಚ್ಚೋರು ಕೂತಾರಂದ್ರೆ ಅದನ್ನು ನಾವು ಸ್ವಲ್ಪ ಕೂತ್ಕೊಂಡು ಬರ್ತಾನೆ ನೀವು ಬಂದಿರ್ಬೇಕು. ಇವತ್ತು ಹೇಳಿದವರು ಇದು ಕಾಲ ಎಂಥದ್ದು ಅಂತಂದ್ರೆ, ಅವಾಗ ದೊಡ್ಡ ಪ್ರಮಾಣದೊಳಗೆ ಪ್ರವಚನ ನೀಡತಕ್ಕಂಥ ಸಂದರ್ಭದಲ್ಲಿ ಟಿವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಆದ್ರೆ ಇವತ್ತಿನ ಕಾಲ ಎಂಥದ್ದು ಅಂದ್ರೆ, ಒಬ್ಬ ಆಧುನಿಕ ವಚನಕಾರ ಹೇಳ್ತಾನೆ. ಏನಂತಾನೆ ಅಂತಂದ್ರೆ, ಉಣಬೇಡ ತಿನ್ನಬೇಡ, ಉಣಬೇಡ ತಿನ್ನಬೇಡ, ನೀರು ಕುಡಿಯಲು ಬೇಡ, ಉಣಬೇಡ ತಿನ್ನಬೇಡ, ನೀರು ಕುಡಿಯಲು ಬೇಡ, ಕೈಯಲ್ಲಿ ಹಿಡಿದ ಮೊಬೈಲ್ ಬಿಡಬೇಡ. ಉಣಬೇಡ ತಿನ್ನಬೇಡ, ನೀರು ಕುಡಿಯಲು ಬೇಡ, ಕೈಯಲ್ಲಿ ಹಿಡಿದ ಮೊಬೈಲ್ ಬಿಡಬೇಡ, ಇನ್ಸ್ಟಾಗ್ರಾಮ್ ನೋಡದೆ ಮಲಗಬೇಡ, ರೀಲ್ಸ್ ಪೋಸ್ಟ್ ಮಾಡಲು ಮರಿಬೇಡ, ಮನೆಗೆ ಬೆಂಕಿ ಬಿದ್ದರೂ ಕದಲಬೇಡ, ಮೊಬೈಲ್ ಹುಚ್ಚು ಬಿಡಬೇಡ ಎಂದ ಸರ್ವಜ್ಞಾನಿ ಕಾಲ ಈಗಿರ್ತಕ್ಕಂಥ ಸಂದರ್ಭದೊಳಗೆ ನೀವು ಮನಿ ಮಾರು ಜೊತೆ ಮೊಬೈಲ್ ಬಿಡೋದೇ ಬಹಳ ಕಠಿಣ. ಅಂತ ಸಂದರ್ಭದಲ್ಲಿ ಅವನ್ನೆಲ್ಲ ತ್ಯಾಗ ಮಾಡಿ ಸ್ವಲ್ಪ ತ್ಯಜಿಸಿ
ಇಲ್ಲಿ ಕೂಡ್ತೀರಿ ಅಂತಂದ್ರೆ ಇದು ಗುರುಸಿದ್ದೇಶ್ವರರಿಗೆ ನೀವು ಸಮರ್ಪಣೆ ಮಾಡ್ತಕ್ಕಂಥ ಇದೊಂದು ಗೌರವ ಮತ್ತು ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ನೀವೆಲ್ಲರೂ ಇವತ್ತು ಕಡ್ಕೋಳ ಮಡಿವಾಳೇಶ್ವರರ ಅನುಭಾವಿ ಕವಿ, ಆಶಕವಿ, ಪ್ರಜ್ಞಾವಂತ, ವಿಚಾರವಂತ, ಮಹಾಜ್ಞಾನಿ ಕಡ್ಕೋಳ ಮಡಿವಾಳೇಶ್ವರರು ಅವರು ಸ್ವರಚಿತವಾಗಿರ್ತಕ್ಕಂಥ ಸ್ವರವಚನಗಳನ್ನು ಬರೆದಿರ್ತಕ್ಕಂಥ ನಮ್ಮ ನಾಡಿನ ಹೆಸರಾಂತ ಕವಿಗಳು. ಅಂತ ಕಡ್ಕೋಳ ಮಡಿವಾಳೇಶ್ವರ ಪುರಾಣವನ್ನು ಕೇಳತಕ್ಕಂಥದ್ದೇ ಒಂದು ವಿಶೇಷವಾದಂತಹ ಸೌಭಾಗ್ಯ. ಅದರೊಳಗೆ ನಮ್ಮ ಕಬೀರ್ ಸ್ವಾಮಿಗಳವರು, ಸಿದ್ದಬಸವ ಕಬೀರ್ ಸ್ವಾಮಿಗಳವರು ಕಡ್ಕೋಳ ಮಡಿವಾಳೇಶ್ವರರ ಮಠದ ಮುಂದೆ ಹುಟ್ಟಿದಂಥವ್ರು. ಮಠದ ಎದುರೇ ಅವ್ರ ಮನೆ, ಆ ಊರೊಳಗೆ ಕಡ್ಕೋಳ ಮಡಿವಾಳೇಶ್ವರ ಮಠದ ಮುಂದೆ ಹುಟ್ಟಿರ್ತಕ್ಕಂಥ ಒಬ್ಬ ಜಿಜ್ಞಾಸ. ಯಾಕಂದ್ರೆ ಅವರು ಕಡ್ಕೋಳ ಮಡಿವಾಳೇಶ್ವರರ ಆ ಮಠದ ಮುಂದೆ ಹುಟ್ಟ್ಯಾರ ಅಂತ ತಿಳ್ಕೊಂಡು ಅವ್ರು ಈ ಸ್ವರೂಪಕ್ಕೆ ಬರ್ತಾರೆ, ಈ ಸ್ವರೂಪಕ್ಕೆ ಬರ್ತಾರೆ. ಯಾಕಂದ್ರೆ ಏನೇನೋ ಆಗಿರ್ತಾರೆ, ಅವ್ರು ಮೂಲತಃ ಒಬ್ಬ ಫೋಟೋಗ್ರಾಫರ್ ಆಗಿದ್ರು. ನೀವೆಲ್ಲ ಹಳೆ ಮಂದಿ ನೋಡಿ, ನೀವೆಲ್ಲ ಫೋಟೋಗ್ರಾಫರ್ ಆಗಿದ್ರು, ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ರು, ಮತ್ತು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ರು. ಇಷ್ಟೆಲ್ಲರ ನಡುವೆ ಸ್ವಲ್ಪ ನಾವು ಭೇಟಿಯಾದ್ರು. ನೋಡಿ, ಉಪನ್ಯಾಸ ಮಾಡ್ತಾ ಇದ್ರು, ನೃತ್ಯ ಕಾರ್ಯಕ್ರಮ ನಡೆಸಿಕೊಡ್ತಿದ್ರು, ಯೂನಿವರ್ಸಿಟಿ ಲೆಕ್ಚರ್ ಆಗಿದ್ರು. ಇಂತಹ ಸಂದರ್ಭಗಳು ಒಂದ್ಸಲ ಕಾಕಟ್ಟಿಗೆ ಬಂದು ಭೇಟಿಯಾದ್ರು. ಭೇಟಿಯಾದ ಪರಿಣಾಮ ಅವರ ಮೈಯೊಳಗೆ ಕಡ್ಕೋಳ ಮಡಿವಾಳೇಶ್ವರಿ ಹೊಡ್ಕೊಂಡ್ರು, ಗುರುಸಿದ್ದೇಶ್ವರ ಅನುಗ್ರಹವನ್ನು ಪಡ್ಕೊಂಡ್ರು. ನಮ್ಮ ಮಠದ ದಾರಿಗೆ ಬಂದರು. ದಾರಿಗೆ ಬಂದು ಸಂತರ ಮಾರ್ಗದೊಳಗೆ ಬರುವಂತ ಒಂದು ಸಂದರ್ಭ ಜರುಗಿತ್ತು. ಅಂತ ನಮ್ಮ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳವರು ಹಲವಾರು ಮಠದ ಹಳೆಯ ನೆನಪುಗಳನ್ನ ಬೆಳಕಾಗ್ತಾ ಇವತ್ತು ಮಡಿವಾಳೇಶ್ವರರ ಅನುಭವ ಪ್ರವಚನವನ್ನ ಪ್ರಾರಂಭ ಮಾಡಿದರು. ನಿಜವಾಗೂ ಇದೊಂದು ಸುಸಂದರ್ಭ. ಅವರು ಪ್ರವಚನ ಮಾಡೋರು ಅಲ್ಲೇ ಹುಟ್ಟಿದಂಥವ್ರು, ಮಡಿವಾಳೇಶ್ವರನ ಆಸೆ ಹೊತ್ತಂಥವ್ರು ಅಂತಂದ್ರೆ ನಮ್ಮ ಕಬೀರ್ ಸ್ವಾಮಿಗಳವರು ಹೇಳ್ಬೇಕಾಗ್ತದೆ. ಅವರು ಪ್ರವಚನ ಮಾಡೋದು ಮತ್ತು ಬಹಳ ಸುಂದರವಾಗಿ ಕಡ್ಕೋಳ ಮಡಿವಾಳೇಶ್ವರರ ತತ್ವಗೀತೆಗಳನ್ನ, ಅನುಭವ ಗೀತೆಗಳನ್ನ ಹಾಡ್ತಕ್ಕಂಥ ಒಬ್ಬ ಗಾಯಕರು ಯಾರಾದ್ರೂ ನಮ್ಮ ಸಿದ್ದೇಶ್ವರ ಸ್ವಾಮಿಗಳವರು ಪಡೆದಳ್ಳಿ ಅಂತ ಹೇಳ್ತಾರೆ. ಅವರ ಹಾಡುಗಳನ್ನು ಕೇಳ್ತಕ್ಕಂಥದ್ದು ಆನಂದ. ಇವಾಗ ಏನಾದರೂ ಒಂದು ಎರಡು ಹಾಡ್ತಾರೆ ಅಂತ ನಾ ಹೇಳ್ಬೇಕಲ್ಲ, ಆ ಹಾಡು ಹಾಡ್ತಾರೆ ಕೇಳಬೇಕು ಅಂತ ಸನ್ನಿವೇಶ ಬರ್ತದೆ. ನೋಡೋದು ಸನ್ನಿವೇಶ ಬಂದಾಗ ಯಾವ್ಯಾವ ಹಾಡುಗಳನ್ನ ಹಾಡ್ತಾರೆ, ಯಾವ್ಯಾವ ಸಂದರ್ಭಗಳು ಯಾವ್ಯಾವ ಹಾಡುಗಳನ್ನ ಬರೆದವರು ಇವ್ರು ಹೇಳೋದು, ಅವ್ರು ಹಾಡೋದು, ಅವ್ರು ಹಾಡೋದು, ಇವ್ರು ಹೇಳೋದು ನೋಡೋದೇ ನಮ್ದು ಒಂದು ಭಾಗ್ಯ ಅಂತ ಭಾವಿಸಿಕೊಂಡು ಅಂತ ಭಾರತೀಯ ಪ್ರವಚನವನ್ನ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಗಡಕಲದ ಶಾಂತ ರುದ್ರಮುನಿ ಮಹಾಸ್ವಾಮಿಗಳವರು ಶ್ರೀಮಠದ ಶಿಷ್ಯರು ಗಡಕಲ್ನಲ್ಲಿ ಗೌರಿಸಿದ್ದೇಶ್ವರ ಕಡದಂತ ಶಿಲ್ಪಿಗಳಿರ್ತಾರೆ. ಕಡೆಯೋದು ಅಂತಂದ್ರೆ ಬರೀ ಕಲ್ಲಿನಲ್ಲಿ ಕೆಡೆಯೋದು, ಮತ್ತೊಂದು ಲೋಹದಲ್ಲಿ ಕೆಡೆಯೋದು ಅಂತಲ್ಲ. ಭಕ್ತರ ಹೃದಯದಲ್ಲಿ ಗೌರಿಸಿದ್ದೇಶ್ವರನನ್ನ ಕಳೆದಿರ್ತಕ್ಕಂಥ ಒಬ್ಬ ಶಿಲ್ಪಿ ಅಂತಂದ್ರೆ ನಮ್ಮ ಶಾಂತ ರುದ್ರಮುನಿ ಮಹಾಸ್ವಾಮಿಗಳು. ಎಂಥ ಕ್ರಾಂತಿಯನ್ನು ಮಾಡಿದ್ರು ಗೌರಿಸಿದ್ದೇಶ್ವರನ ಒಂದು ಶಾಖಾ ಮಠದ ಮೂಲಕವಾಗಿ ಎಂಥ ಕ್ರಾಂತಿಯನ್ನು ಮಾಡಿದ್ರು ಅಂತಂದ್ರೆ, ಇವತ್ತು ಗುರುವಾರ ಅದು ಅಂತಂದ್ರೆ ಯಾರಾದ್ರೂ ಮೋಸಾಹಾರ ಊಟ ಮಾಡ್ತಿದ್ರು ಅಂತಂದ್ರೆ ಗುರುವಾರ ರವಿವಾರ ಮೋಸಾಹಾರವನ್ನ ಬಿಟ್ಟಿರ್ತಕ್ಕಂಥ ಒಂದು ವಾತಾವರಣವನ್ನ ಕಳ್ಳಕಲ್ಲದ ಊರಿನಲ್ಲಿ ಆ ಸುತ್ತಮುತ್ತಲ ಭಾಗದಲ್ಲಿ ನಿರ್ಮಾಣ ಮಾಡಿದರು. ಸಾಮೂಹಿಕ ವಿವಾಹಗಳ ಮೂಲಕ ಭಕ್ತರಿಗೆ ಒಂದು ದಾರಿದೀಪವಾದ ಅಂತ ಶಾಂತ ರುದ್ರಮುನಿ ಮಹಾಸ್ವಾಮಿಗಳವರು ಕೆಲವು ತಿಂಗಳುಗಳಿಂದ ಅನಾರೋಗ್ಯದ ನಿಮಿತ್ತ ಸ್ವಲ್ಪ ದಿವಸ ಬೆಂಗಳೂರಿನಲ್ಲಿ ಇದ್ದು ಅವರು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಕೊಳ್ಬೇಕಾಗಿತ್ತು. ನಾವು ಅದೇ ಅವ್ರು ಬರ್ತಾ ಇದ್ದಾಗೆ ಬರ್ತಾ ಇದ್ದಾರೆ ಅಂತ ಕೂಡ ಕೇಳಿದಾಗ ನಾವು ಹೈರಾಣ ಆಗ್ತಾ ಇದ್ದಾರೆ ಅಂತ ಕೂಡ ಅವತ್ತು ನಮ್ಮ ಕಡ್ಕೊಳದ ಕಬೀರ್ ಸಿದ್ಧ ಸ್ವಾಮಿಗಳು ಏನಂತಂದ್ರೆ ನಮಗೂ ಅನಾಪರೇಷನ್ ಆಗಿತ್ತು, ನೀವು ಯಾಕೆ ನಮ್ಗೆ ನೆನಪಿಲ್ಲ ಅಂತ ನಾವು ಅದಕ್ಕೆ ಅಂದ್ರೆ ಅವರು ನಾವಂದೇವು ಇದು ಸುಳ್ಳು ಅಂತ ನಾವಂತೇವೆ. ಯಾಕೆ ಸುಳ್ಳು? ಕರೆನೆ ನಾವಂದೇಲ್ಲ ಸುಳ್ಳು ಅಂತ ನಾವಂತೇವೆ. ಯಾಕೆ ಸುಳ್ಳು ಅಂತ ಕೂಡ ಅವರು
ಯಾರಿಗೆ ಹಾರ್ಟ್ ಇರ್ತದ, ಯಾರಿಗೆ ಹೃದಯ ಇರ್ತದ ಅವ್ರಿಗೆ ಆಪರೇಷನ್ ಆಗ್ತದ. ಹಾರ್ಟ್ ಹೃದಯ ಇಲ್ಲಾರ್ದವ್ರಿಗೆ ಹೆಂಗೆ ಆಗ್ತದೆ ಅಂತ ಇವರು ನಮ್ಮ ಶಾಸ್ತ್ರಗಳು ಬಹಳ ಹೆರಾಳಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡು ನಾವೇ ಅವರನ್ನು ಭೇಟಿಯಾಗಿ ಹೋಗ್ಬೇಕಾಗಿತ್ತು, ನಾವೇ ಅವ್ರಿಗೆ ನೋಡಕ್ಕೆ ಹೋಗ್ಬೇಕಾಗಿತ್ತು. ಅವ್ರು ಬೆಂಗಳೂರಿಗೆ ನಾವು ಹೋಗ್ಬೇಕಾದ್ರಾಗ ಅವ್ರು ಇಲ್ಲಿ ಕಡ್ಕೊಳಕ್ ಬಂದಿದ್ರು. ಕಡ್ಕಲ್ ಹೋಗ್ಬೇಕಂದ್ರೆ ಮೊನ್ನೆ ಶಿವರೆಲ್ಲ ಅಪ್ಪಳೇ ಬರ್ತಾ ಇದ್ದಾರೆ ಅಂತಂದ್ರೆ ಅವಾಗ ನಾವೆಲ್ಲರೂ ಪುರಾಣ ಪ್ರವೇಶದಿಂದ ಪ್ರಾರಂಭ ದಿನ ಕಡ್ಕೊಂಡು ಹೋಗಬೇಕು. ಅವರೇ ಈ ವರ್ಷದ ಕೋಟಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಜ್ಯೋತಿಯನ್ನು ಬೆಳಗಿಸಬೇಕು ಅಂತ ತಿಳ್ಕೊಂಡು ನಾವು ಹೇಳಿದ ಹಾಗೆ ಇವತ್ತು ದೇಶ ಅವರು ಕೂಡ ಆಗಮಿಸಿ ನಮ್ಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ಸಮಗ್ರ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಂಘಾರೆಡ್ಡಿಗಳು ಬಹಳ ಶ್ರೀಮಠದ ಪರಮ ಶಿಷ್ಯರು ಮತ್ತು ಗಣ್ಯವರ್ತಕರು, ಯಾದಗಿರಿಗೆ ಗಣ್ಯವರ್ತಕರು ಯಾವಾಗಲೂ ಸೇವೆಯೊಳಗೆ ಅವರು ತೊಡಗಿಸಿಕೊಂಡಿರ್ತಾರೆ. ಅವರಿಗೆ ಮುಖ್ಯವಾಗಿ ಪೂರ್ವಸಿದ್ದೇಶ್ವರ ಗೆಲ್ಗಿ ಮಾಡಬೇಕು, ಗೆಲ್ಗಿ ಪ್ರಾರಂಭ ಮಾಡಬೇಕು, ಗೆಲ್ಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡು ಯಾವಾಗಲೂ ಆಗ್ತಕ್ಕಂಥ ಶ್ರೀಮಠದ ಬಗ್ಗೆ ಭಕ್ತಿ ಕಾಳಜಿ ಮಾಡುವಂಥ ನಮ್ಮ ಸಂಘಾರೆಡ್ಡಿಗಳು ಮತ್ತೆ ಅವರ ಪರಿವಾರಗಳು, ನಮ್ಮ ನಿರ್ಮಲಾ ಮೂರ್ತಿಯವರು, ಸಿದ್ದಿಗರೆಡ್ಡಿ ಎಲ್ಲರೂ ಇವತ್ತು ಪ್ರಾರಂಭದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಮತ್ತು ಅನೇಕ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಂದೀಶ್ವರಂತರ ಹೊರಗೆ ನಂದೀಶ್ವರಂತ ಹೊರಗೆ ಸ್ವರ್ಣ ನೀಲಾಂಬಿಕ ಅಂತೀವಿ, ಯಾಕಂದ್ರೆ ಪಾರ್ವತಿ ಪರಮೇಶ್ವರ ಅಂತ ಒಂದು ಸ್ಥಾನದಲ್ಲಿ ಇವತ್ತು ನೋಡೋಣ. ಸಂದರ್ಭಗಳಿಗೆ ಕರಡಿನ ಗೌರವ ಪ್ರೀತಿ ಪ್ರೀತಿ ಪರಿವಾರಗಳು ಕರಡ್ಕಲ್ಲದ ದೊಡ್ಡ ಬಂತಂತಾರೆ. ಸಂಪತ್ತು ಕರಡ್ಕಲ್ಲದಲ್ಲೂ ಸೇವೆ ಮಾಡಿರ್ತಾರೆ. ಮತ್ತು ನಮ್ಮ ನಾಲ್ವಾರು ಬೀಗರು ನಮ್ಮ ಕಡಜಿಗಿ ಗೌಡರ ಕನ್ನಡ ಬೀಗಸ್ತನ ಮಾಡಿ ಅವ್ರ ಸಹೋದರ ಇಲ್ಲೇ ಇರ್ತಾರೆ, ಅವ್ರ ಶಾಪುರದಲ್ಲಿ ಇರ್ತಾರೆ, ಅವ್ರ ಸಹೋದರ ನಾಲ್ವಾರದಲ್ಲೇ ಇರ್ತಾರೆ. ಅಂತ ನಮ್ಮ ಕಿರುಕಲ್ ಗೌಡ್ತಿ ಮತ್ತು ನಮ್ಮ ಹನುಮಂತರೆಡ್ಡಿ ಗೌಡ ಇವತ್ತಿನ ಈ ಸಮಾರಂಭದಲ್ಲಿ ನಂದೀಶ್ವರ ಅಥವಾ ಪಾರ್ವತಿ ಪರಮೇಶ್ವರ ಅನ್ನುವಂಥ ರೀತಿಯಲ್ಲಿ ಆ ಸ್ಥಾನವನ್ನು ಅವರು ಅಲಂಕರಿಸಿದ್ದಾರೆ. ಹಾಗೆ ಶಿವರಾಮಣ್ಣಗೌಡ ರಾಂಪುರ ಅವರು ರಾಂಪುರ ಬಕ್ಕಪ್ಪಯ್ಯನವರ ಹಾಡುಗಳನ್ನು ನೀವೆಲ್ಲ ಕೇಳಿ. ರಾಂಪುರ ಬಕ್ಕಪ್ಪಯ್ಯವರು ಕೃಷ್ಣೋರ್ ಮಡಿವಾಳೇಶ್ವರ ಹಾಗೆ ಆತನೂ ಕೂಡ ದೊಡ್ಡ ಭಾವಕವಿ. ನಮ್ಮ ಕಡೆ ನಮ್ಮ ಭಾಗದಲ್ಲೆಲ್ಲ ರಾಂಪುರ ಬಕ್ಕಪ್ಪಯ್ಯನವರು ಬಹಳಷ್ಟು ಆಡ್ತಾರೆ, ದಸರೆಯೊಳಗಂತೂ ಸಾಕಷ್ಟು ಆಡ್ತಾರೆ. ಕರ್ಪೂರದ ಹಾಗೆ ಕರಗಿ ಹೋದಂತ ಒಬ್ಬ ಮಹಾ ತಪಸ್ವಿ ಇರ್ತದೆ ರಾಂಪುರ ಬಕ್ಕಪ್ಪಯ್ಯನವರು. ಅವರು ಬಹಳ ಬೆಳಗಿನ ಹಾಡುವಂತ ನಮ್ಮ ಕರ್ಪೂರ ಮಡಿವಾಳೇಶ್ವರರು ಅನುಭಾವದ ಹಾಡುಗಳನ್ನು ಬರೆದ್ರೆ ರಾಂಪುರ ಬಕ್ಕಪ್ಪಯ್ಯನವರು ಅವ್ರು ಬಹಳ ಬೆಳಗಿನ ಹಾಡುತ್ತಾರೆ. ಅವ್ರು ಹಾಡಬೇಕಾದ್ರೆ ಬಹಳ ವಿಜಯ ನಾವು ನೀವು ಕೂಡಿದ್ದೇವೆ ಸಿಕ್ಕಂದಿಲ್ಲ. ಅದ್ರ ಜೊತೆಗೆ ಒಬ್ಬ ಯಜಮಾನ ಹೊರಗೆ ಹೋಗಿದ್ದಂತೆ, ಮನೆ ಮಾಲಕ್ ಹೊರಗೆ ಹೋಗಿದ್ದಂತ ಹೊರಗೆ ಬರೋದ್ರಿಗೆ ಮನೆಗೆ ಕಾಪ್ತರಾಗಿದೆ. ಅವನ ಪತ್ನಿ ಅಂತ ಕೆಲವು ತರ ಯಥಾರ್ಥ ಸ್ವಭಾವ ಕೊಟ್ಟಿದ್ದರು. ಮನೆಗೆ ಬರೋದ್ರೊಳಗೆ ಸಾಯಂಕಾಲ ಹೊತ್ತು ಮನೆಯೆಲ್ಲ ಕಾಪ್ತರಾಗಿದೆ. ಅವಾಗ ಹೆಣ್ತಿನ ಕಾಲ ಅವನ ಭಾಷೆದೊಳಗೆ ಕೇಳ್ತಾರೆ, ದೊಡ್ಡ ಬಿಡೋಳ ಪದ ಇದೆ. ಏನಂತ ಕೇಳ್ತಾರೆ, ದೀಪದಲ್ಲಿ ಹೆಣ್ಣೆ ದೀಪ ಯಾವ ಲಿಂಗಿ ಅಂತ ಕೇಳ್ತಾರೆ. ಅದು ಗ್ರಾಮೀಣ ಭಾಷೆ, ಆ ಪರ್ಯಾಯ ಭಾಷೆ, ಅವ ಬಳಸಿದ ಪದ ಇದೆ. ದೀಪದಲ್ಲಿ ಹೆಣ್ಣೆ ದೀಪ ಯಾವ ಲಿಂಗಿ ಅಂತ ಕೇಳ್ತಾರೆ. ಆಕೆ ಯಥಾರ್ಥ ಸ್ವಭಾವಕ್ಕೆ ದೀಪ ಹಚ್ಚಿಲ್ಲ, ಎದ್ದಳು ಮನೆಗೆ ದೀಪ ಹಚ್ಚಿದಳು. ಅವಾಗ ಏನಿದೆ ದೀಪ ಅಂತ ಕೇಳಿದಾಗ ಆಕೆ ಹೇಳ್ತಾರ, ಅವ್ರಿಗೆ ಅರ್ಥ ಮಾಡ್ತಾರ, ಬೆಳಿಗ್ಗೆ ಗಾಳಿ ಧೂಳಿ ಬಿಟ್ಟಿತ್ತಂದ್ರೆ ಗಾಳಿ ಮ್ಯಾಗ ಇಟ್ಟೆ ಹೊಡಿಬೇಡಕ್ಕಂತ ನಾ ದೇವರಿಗೆ ಬರ್ತೀನಿ ಅಂತ. ಗಾಳಿ ಧೂಳಿ ಬಿಟ್ಟ ಎಲ್ಲಿಟ್ಟು ದೀಪ ಅಂತ ಗಾಂಡ್ರಮ್ಮವ್ರು ಆಡ್ತಾರೆ. ಇವೆಲ್ಲ ದೀಪ ಎಲ್ಲಿ ಇಟ್ಟಿ ಅಂತಂದ್ರೆ ಗಾಳಿ ಧೂಳಿ ಬಿಡ್ತದಕ್ಕೆ ಮನೆಗೆ ದೀಪ ಗಾಳಿ ಮತ್ತು ಅಂತ ತಿಳ್ಕೊಂಡು ಬಹಳ ಚಂದ ಇದೆ ಮಾಡ್ತಾರೆ, ಚಲೋ ಪ್ಲಾನ್ ಮಾಡ್ತಾರೆ. ಏನಂತ ಹೊಡಿಬೇಡ ಗಂಟ ನಾ ದೇವರಿಗೆ ಬಂದಿರ್ತೀವಿ, ನೀವು ಹೊಡೆದ ಕೆಲಸ ನಾ ದೇವರಿಗೆ ಬಂದಿರ್ತೀನಿ ಅಂತ ಹೇಳ್ತಾರ. ಮಾಡಿದ ಕೆಲಸ ಗಾಳಿ ದೀಪ ಇದೀನಿ ಅಂತ
ಅವೆಲ್ಲ ಬೆಳಗಿನ ವಚನಗಳು. ಮತ್ತೆ ನಮ್ಮ ಕನ್ನಡದ ಬಗ್ಗೆ ಎಷ್ಟು ಎಷ್ಟು ಸುಂದರವಾದಂತಹ ಶಬ್ದಗಳನ್ನ ರಾಮ್ಪುರ್ ಬಕ್ಕಪ್ಪಯ್ಯವರು ಬಳಸ್ಯಾರ ಅಂತಂದ್ರೆ ಬಹಳ ಆನಂದ ಅನಿಸ್ತ ಪದ ಕೇಳಿ. ಎಂತ ಪದ ಅದು ಅಂತಂದ್ರೆ ಕನ್ನಡ ಸಾಹಿತ್ಯಗಳು ಶಬ್ದಗಳನ್ನ ಹೆಂಗೆ ಬಳಸ್ಯಾರ ರಾಮ್ಪುರ್ ಬಕ್ಕಪ್ಪಯ್ಯವರು. ಏನ ಒಂದು ಕವಿತೆಯೊಳಗೆ ಹೇಳ್ತಾರೆ, ಎಲ್ಲರಿಗೆ ದುಡ್ಡುಗಳು ಹೇಳ್ತಿರ್ತಾರೆ. ಕಂಬಾಸಿ ನೀರೇ ನಾವೆಲ್ಲರೂ ಕೂಡಿ ಗಾಯಸಿ ದೋಡ ನೀರೇ, ಕಂಬಾಸಿ ದೋಡ ನೀರೇ ನಾವೆಲ್ಲರೂ ಕೂಡಿ ಗಾಯಸಿ ದೋಡ ನೀರೇ, ಕಂಬಾಗಸೆ ಲಕ್ಕ ಕಂಬಾಗಸೆ ಚಿಂತಿಯಿಲ್ಲ ಏನೂ ಇಲ್ಲ, ಕಂಬಾಗಸೆ ಲಕ್ಕ ಚಿಂತಿಯಿಲ್ಲ ಏನೂ ಕನ್ನಡ ಭಾಷೆ ಶಬ್ದಗಳು ಯಾಕೆ ಬಳಸ್ತಾರೆ? ಗಾಂಜನ ಸೇದಲಕ್ಕ ಹಳ್ಳಿ ಇಲ್ಲ ಏನು ಹಳ್ಳಿನ ಕಲ್ಲ ಹಳ್ಳಿ ತಂಬಾಕ ಸೇದಲಕ್ಕ ಬೆಂಕಿ ಇಲ್ಲ ಏನು ಇಲ್ಲ, ತಂಬಾಕ ಸೇದಲಕ್ಕ ಬೆಂಕಿ ಇಲ್ಲ ಏನು ಇಲ್ಲ, ಬೆಂಕಿನ ಕರಲಾಗ ಜನಹಳ್ಳಿ ಅವರು ಬರ್ತಕ್ಕಂಥ ಹಾಡು ರಾಮ್ಪುರ ಬಕ್ಕಪ್ಪಯ್ಯ ಶಬ್ದಗಳು ಬೆಳಗ್ಗೆ ಅನ್ನೋದ ಅದೇ ರೀತಿಯಾಗಿ ರಾಮ್ಪುರ ಬಕ್ಕಪ್ಪಯ್ಯ ಆದ್ಯ ಪ್ರವಚನಕಾರರು ಕರೀತಾರೆ. ಅವರು 1000 ವರ್ಷದ ಇತಿಹಾಸವನ್ನು ಕರೀತಾರೆ. ಆನಂತರ ಅನುಭಾವ ಕವಿಯಾಗಿ ಬರೀ ತಾವಷ್ಟೇ ಅನುಭಾವ ಕವಿಯಾಗಲಿಲ್ಲ, ಹಲವಾರು ಅನುಭಾವ ಕವಿಗಳನ್ನ ಹುಟ್ಟಾಕಿದಂಥವರು ಕಳ್ಕೊಳ್ಳೋದ ಮಡಿವಾಳೇಶ್ವರ. ನೋಡ್ರಿ, ಆ ನೆಲದ ಪ್ರಭಾವನೆ ಚನ್ನೂರು ಜಲಾಶಯ ಅಂತ ಹೇಳ್ಕೊಂಡು ಅವರು ಮುಸಲ್ಮಾನರು, ಅವರು ಕಡ್ಕೊಳ ಮಡಿವಾಳೇಶ್ವರ ಶಿಷ್ಯರಾಗಿ ಹಲವಾರು ಭಾವಗೀತೆಗಳನ್ನು ಬರೆದರು. ಹಾಗೆ ದೇವಪ್ಪಯ್ಯ, ಕೈನೂರು ಕೃಷ್ಣಪ್ಪ, ಕಡ್ಲೆವಾಳ ಸಿದ್ದಪ್ಪ, ತೆಲುಗು ರಾಮಪ್ಪ, ಇಂಥ ಹಲವಾರು ಕವಿಗಳು, ಇವರೆಲ್ಲ ಹಲವಾರು ಭಾವಗೀತೆಗಳು ಬರೀತಾರೆ. ಆದರೆ ಅವ್ರು ಎಷ್ಟು ಅವರು ಸ್ವಂತ ಪಾಠ, ಅವರು ಪೂರ್ಣಸಿದ್ದೇಶ್ವರು ಸ್ವಲ್ಪ ಸಮಕಾಲಿ ಅಂದ್ರೆ ಹೆಚ್ಚು ಕಡಿಮೆ ಇರ್ಬೋದು, ಒಂದೇ ಕಾಲದಲ್ಲಿರ್ಬೋದು. ಎಲ್ಲ ಕೆಳಗಲ್ಲಿ ನೋಡುತ್ತಾರೆ. ಚನ್ನೂರು ಜಲಾಲ್ ಸಾಗರ್ ಕಡ್ಕೊಳ ಮಡಿವಾಳೇಶ್ವರ ಶಿಷ್ಯ, ಅವನು ಬಾಲ್ಯದಲ್ಲಿದ್ದಾಗ ನಾಲ್ವಾರ ಮಠದೊಳಗೆ ಕಳೆದ. ಬಹಳ ಜನರಿಗೆ ಗೊತ್ತಿದೆ. ಮೀನಾಕ್ಷಿ ಬಾಳೆ ಇರತಕ್ಕಂಥ ಸಂಶೋಧಕರು ಒಂದು ಕೃತಿಯನ್ನು ಬರೆದಾರೆ. ಬಾಲ್ಯದಲ್ಲಿ ಇರತಕ್ಕಂಥ ಸಂದರ್ಭಗಳು ಚನ್ನೂರು ಜಲಾಲ್ ಸಾಹೇಬ ನಾಲ್ವಾರ ಶ್ರೀಮಠದಲ್ಲೇ ಕಳೆದ. ಒಂದು ಪೂರ್ಣಸಿದ್ದೇಶ್ವರ ಕೈಗಾರಂತ ಕಡ್ಕೊಳ ಮಡಿವಾಳೇಶ್ವರನ್ನು ಹೋಗಿ ಆಶ್ರಯಿಸಿದ ಅಂತಕ್ಕಂಥ ಒಂದು ಇತಿಹಾಸ ಪರಂಪರೆ ಇರುತ್ತದೆ. ಇಂಥ ಹಲವಾರು ಅನುಭಾವ ಕವಿಗಳನ್ನು ಸೃಷ್ಟಿ ಮಾಡಿ ಸ್ವತಃ ಅನುಭಾವ ಕವಿಯಾಗಿ ತತ್ವಗೀತೆಗಳನ್ನು ಬರೆದಿರ್ತಕ್ಕಂಥವರು ಕಡ್ಕೊಳ ಮಡಿವಾಳೇಶ್ವರರು. ಅಲ್ಲಿ ಕೇಳಿದವರು ಪುರಾಣವನ್ನು ಕೇಳತಕ್ಕಂಥದ್ದೇ ಒಂದು ಆನಂದ, ಸಂತೋಷ. ಅವರ ಗೀತೆಗಳನ್ನು ಕೇಳತಕ್ಕಂಥದ್ದು ಒಂದು ಸುಸಂದರ್ಭ ಅಂತ ತಿಳ್ಕೊಂಡು ನಾವೆಲ್ಲ ಆ ಗೀತೆಗಳನ್ನ ಪ್ರವಚನವನ್ನು ಕೇಳೋಣ ಅಂತ ಹೇಳಿ ನಮ್ಮ ರಾಮಪುರದ ಸಿದ್ದರಾಮಯ್ಯಗೌಡರ ಪರಿವಾರದವರು ಅವರು ಕೂಡ ಇವತ್ತಿನ ನಂದೀಶ್ವರ ಸ್ಥಾನದಲ್ಲಿ ವಿರಾಜಮಾನವಾಗಿ ಇವತ್ತಿನ ವೇದಿಕೆಯಲ್ಲಿ ಅವರು ಕೂತ್ಕೊಂಡಿದ್ದ ಬಸವಮೂರ್ತಿ, ಸಿದ್ದರಾಮಯ್ಯಗೌಡ, ರಾಮಪುರ ಪರಿವಾರದವರು, ಹಾಗೆ ನಮ್ಮ ಟೇಕರಾಳದ ಲಕ್ಷ್ಮೀ ಮಲ್ಲಿಂಗಪ್ಪ ಟೇಕರಾಳ ದಂಪತಿಗಳು ಪ್ರತಿ ವರ್ಷ ಮೊದಲನೇ ಪುರಾಣ ಪ್ರವಚನದಲ್ಲಿ ಮುಂದೆ 2ನೇ ಪುರಾಣ ಪ್ರವಚನದಲ್ಲಿ ವಿದ್ಯೆ ಇರ್ತಾರೆ. ಅಂತ ಟೇಕರಾಳದ ಶ್ರೀಮಠದ ಅನುಗ್ರಹಿತ ಶಿಷ್ಯರು ಒಬ್ಬರಾಗಿರ್ತಕ್ಕಂಥ ಶ್ರೀ ಮಲ್ಲಿಂಗಪ್ಪ ಶ್ರೀಮತಿ ಲಕ್ಷ್ಮೀ ಟೇಕರಾಳ ದಂಪತಿಗಳು ಅವರಿಂದ ನಿರ್ಮಾಣ ನಮ್ಮದಲ್ಲೇ ಕೆಲವು ವರ್ಷ ಹೋಗಿದ್ದಾರೆ. ಅಂತ ಟೇಕರಾಳ ಪರಿವಾರಗಳು ಇವತ್ತು ದಿವಸ ಕಾರ್ಯಕ್ರಮದ
ಬಸವಣ್ಣ ನೀಲಾಂಬಿಕೆಯಾಗಿ ಕೂತಿರ್ತಕ್ಕಂಥ ಅವರೆಲ್ಲರ ಪರಿವಾರಕ್ಕೂ ನಾವು ಶುಭವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಸಮಯ ಭಾಳ ಆಗಿರೋದ್ರಿಂದ ನಮ್ಮೆಲ್ಲ ನೆನಪಿಟ್ಕೊಳ್ಳಬೇಕು. 18-19 ಶ್ರೀಮಠದ ಒಂದು ದೊಡ್ಡದಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ, ಬನಾತು ಮಹೋತ್ಸವ 18ನೇ ತಾರೀಕಿನಾದರೆ 19ನೇ ತಾರೀಕು ಭವ್ಯವಾಗಿರ್ತಕ್ಕಂಥ ರಥೋತ್ಸವ ನಡೀತದೆ. ಸಾಧ್ಯವಾದರೆ ಇಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಯಾತ್ರಿ ನಿವಾಸದ ಉದ್ಘಾಟನೆ ಮತ್ತು ಸ್ಟೇಷನ್ನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮಹಾತ್ಮಾರದ ಉದ್ಘಾಟನೆ ಕಾರ್ಯಕ್ರಮ ಕೂಡ ನೆರವೇರಿಸಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ನಾನು ಒಂದೆರಡು ದಿನಗಳಲ್ಲಿ ಆ ಎಲ್ಲ ಕಾರ್ಯಕ್ರಮಗಳ ಮಾಹಿತಿ ಸಿದ್ಧತೆ ಇರತಕ್ಕಂಥ ಮಾತನ್ನು ಹೇಳಿ ಇವತ್ತು ಹಾಡೇ ಒಂದು ಆಮಂತ್ರಣ ಅಂತ ತಿಳ್ಕೊಳ್ಳೋದು. ಜಾತ್ರೆ ಮಾಡಲು ಬನ್ನಿ ಸಿದ್ದೇಶ್ವರನ ಹಾಗೆ ತಾವೆಲ್ಲ ಜಾತ್ರೆಯನ್ನು ಮಾಡಲು ಬರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕುರಿತು ಆಹ್ವಾನಿಸ್ತಾ ಮತ್ತು ಇವತ್ತು ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಒಬ್ಬೂರಿನಿಂದ ನಮ್ಮ ಬುದ್ಧಂ ಸೌಕರ್ಯ ಯಾವಾಗ ಬರ್ತಿರ್ತಾರೆ ಒಬ್ಬರಿಂದ ಪುನರ್ವಿಪಡಿಸಿದೆ. ಇವತ್ತೊಂದು ದಿವಸ ನೋಡ್ರಿ ಒಬ್ಬೂರಿನ ಶ್ರೀಗಳಾಗಿರ್ತಕ್ಕಂಥ ಬೂದಿ ಬಸವ ಶಿವಾಚಾರ್ಯ ಸ್ವಾಮಿಗಳವರ ಸಹೋದರರು ನಮ್ಮ ಪಂಚಾಕ್ಷರಿ ಸ್ವಾಮಿಗಳವರು ಕೂಡ ಇವತ್ತು ದಿವಸ ಒಂದು ವೇದಿಕೆ ಮೇಲೆ ಉಪಸ್ಥಿತರು. ಬೂದಿ ಬಸವೇಶ್ವರ ಜಾತ್ರೆ ತೇರು ಇದೆಲ್ಲ ನೋಡುತ್ತೀರಿ. ಅದರೊಳಗೆ ಸೋಷಿಯಲ್ ಮೀಡಿಯಾದೊಳಗೆ ಭಾಳ ವೈರಲ್ ಆಗ್ತದೆ. ಏನೋ ಅಂತಂದ್ರೆ ನಾವೆಲ್ಲ ಮಣಿಕಟ್ಟು ತೀರೆ ನೀಲಾಟ ತೀರೆ ಹೇಳ್ತಕ್ಕಂಥವ್ರು ಅಂತಂದ್ರೆ ಒಬ್ಬರನ್ನ ಬೂದಿ ಬಸವ ಸ್ವಾಮಿಗಳು ಅಂತ ನಾವು ಹೇಳ್ತಿರ್ತೀವಿ. ಅಂತ ಒಂದು ನೀಲಾದ ತೀರಿನ ಮನೆಯಿಂದ ಆ ತೇರು ಹೊರಗೆ ಬರ್ತಕ್ಕಂಥ ಮುಖ್ಯಮಂತ್ರಿ ಬಹಳ ಜನ ನೆನಪಿದ್ದಾರೆ. ಅಂತ ಬೂದಿ ಬಸವೇಶ್ವರ ಮಠ, ಬೂದಿ ಬಸವೇಶ್ವರ ಶ್ರೀಗಳವರ ಸಹೋದರರು ತಮ್ಮ ಎಲ್ಲ ಭಕ್ತ ಬಳಗದ ಜೊತೆ ನಮ್ಮ ಶ್ರೀಮಠದ ಸಂತೃಪ್ತರಾದಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಕೂಡ ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಹಲವಾರು ರೀತಿಯ ಜಾತ್ರೆಗೆ ದಾನವನ್ನು ಮಾಡಿರಿ. ಆ ದಾನ ಎಲ್ಲಿ ಗೊತ್ತು ತಗೊಂಡು ಅಷ್ಟೇ ಹೋದ್ರೆ ಬಹಳ ಕಲ್ಯಾಣ ಮಂಟಪ ಹೊರಗೆ ಬರ್ತದೆ. ಅದೇ ಬಂದೂಕಿನಿಂದ ಒಂದು ಗುಂಡ ಹಾರಿಸಿದೆವು ಅಂತಂದ್ರೆ ಕಲ್ಯಾಣ ಮಂಟಪ ಬಸ್ ಸ್ಟ್ಯಾಂಡ್ ತನಕ ಹೋಗ್ಬಿಡ್ತದೆ. ಹಾಗೆ ಕೊಟ್ಟಿರ್ತಕ್ಕಂಥ ದಾನ ಅದು ಎಲ್ಲಿ ಮಾಡತಕ್ಕಂಥ ಸೇವೆ ಅದು ಎಲ್ಲಿ ಕೊಡ್ತದೆ ಅಂತಂದ್ರೆ ಸೀದಾ ಪರಮೇಶ್ವರನ ಕೈಲಾಸವನ್ನು ಅಂತಂದ್ರೆ ಆಸ್ತಿ ಯಾವುದು ಅಂತಂದ್ರೆ ಅದೆಲ್ಲ ಭಕ್ತ ಒಳಗೆ ನಾವು ಆಸ್ತಿ ಅಂತ ನಾವೆಲ್ಲ ಹೇಳ್ತಾರೆ ಮಾಡ್ತೀವಿ. ಜಾತ್ರೆ ನಡೀತದೆ ಅಂತಂದ್ರೆ ಅದನ್ನು ನಡೆಸ್ತಕ್ಕಂಥವ್ರು ನೀವೇ. ರಾಮ ಶಿವಧನಸ್ಸು ಮರದ ಅಂತ ಕೂಡ ಎಲ್ಲರೂ ರಾಮನನ್ನು ಕೊಂಡಾಡ್ತಾರೆ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ರಾಮ ಶಿವಧನಸ್ಸು ಮುರಿಬೇಕಾದ್ರೆ ರಾಮನಂತ ಒಬ್ಬ ಆದರ್ಶ ವ್ಯಕ್ತಿ, ರಾಮನಂತ ಒಬ್ಬ ಆದರ್ಶ ಪುರುಷ ನನ್ನ ಹಳೆ ಆಗ್ತಾನ ಅಂತ ಕೂಡ ಭೂಮಿ ತಾಯಿ ಶಿವಧನಸ್ಸು ಎತ್ತಿ ಕೊಟ್ಟಿದ್ರಂತ ರಾಮನೇ ಶಿವಧನಸ್ಸು ಮೇಲೆ ಸಾಧ್ಯ ಆಗ್ತದೆ. ಹಾಗೆ 4 ವರ್ಷದ ಜಾತ್ರೆ ಹಂಗಾಗ್ತದೆ ಹಿಂಗಾಗ್ತದೆ. 4 ವರ್ಷ ರಾಮ ಜಾತ್ರೆ ಮಾಡ್ತಾರೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಅದನ್ನು ಎತ್ತಿ ಕೊಡ್ತಕ್ಕಂಥ ನೀವೆಲ್ಲ ಸಂತರು ಅಂತ ಹೇಳಿ ತಪ್ಪಾಗೋದಿಲ್ಲ. ಹಲವಾರು ಸೇವೆಗಳನ್ನು ಮಾಡ್ಕೊಂಡು ನಮ್ಮ ಗುರ್ಜಾಲಗೌಡರು 2 ಲಕ್ಷ ರೂಪಾಯಿ ಹಣವನ್ನು ತಮ್ಮ ಭಕ್ತಿ ಕಾಣಿಕೆಯಾಗಿ ಶ್ರೀಮಠಕ್ಕೆ ನೀಡುವಂತವರಾದರು. ನಮ್ಮ ಗೋಪಾಲ್ ಡಿ ರಾಠೋಡ್ ಶ್ರೀಮಠದ ಪರಮ ಸಂತರು ಪ್ರತಿ ವರ್ಷ ವಾರಪರ್ಷ ಸೇವೆಯನ್ನು ಮಾಡ್ತಾರೆ. ಆ ಜೊತೆ ನಮ್ಮ ರಾಂಪುರ್ ಗೌಡರು ಕೂಡ ಆ ಸೇವೆಯನ್ನು ನೆರವೇರಿಸಿಕೊಂಡು ಬರ್ತಾರೆ. ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ವ್ಯಕ್ತಿ ಪತ್ರಗಳನ್ನ ಆ ಇಬ್ಬರು ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಭಕ್ತರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅನೇಕ ಭಕ್ತರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಇದು ಹೆಂಗಾಗ್ತದೆ ಅಂತ ಕೇಳಿದ್ರೆ ಇದನ್ನೆಲ್ಲ ಹೆಸರು ಕೂಡ ಒಂದು ದೊಡ್ಡ ಲಿಸ್ಟೇ ಆಗ್ತದೆ. ಇತ್ತೀಚೆಗೆ ಲಗ್ನ ಪತ್ರ ಬರ್ತಾರೆ. ಲಗ್ನ ಪತ್ರ ಬಂದಾಗ ಒಂದು ಲಗ್ನ ಪತ್ರ ಮ್ಯಾಗ ಒಂದು ಇದು ಅನಿಸಿರ್ತಾವ, ಚಿಟ್ಟಿ ಅನಿಸಿರ್ತಾರೆ. ಏನ್ ಅನಿಸಿರ್ತಾರೆ ಅಂತ ಕೇಳಿದ್ರೆ ಹೆಸರು ಬರೆಯುವಂತ ಜಾಗದವರು, ಹೆಸರು ಬರೆದು ಲಗ್ನ ಪತ್ರ ಕೊಡ್ತಿರ್ತಾರಲ್ಲ ಆ ಜಾಗದವ್ರಿಗೆ ಹೆಸರು ಬರೆಯುವಂತ ಜಾಗದವರು ಒಂದು ಸ್ಪೀಕರ್ ಅನಿಸಿರ್ತಾರೆ. ಅದರೊಳಗೆ ಏನ್ ಟ್ವೀಟ್ ಮಾಡಿರ್ತಾರೆ ಅಂತಂದ್ರೆ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ಕೂಡ ಹಾಕಿರ್ತಾರೆ. ಹಾಗೆ ಸೇವೆ ಮಾಡತಕ್ಕಂಥ ಸಂಪತ್ತು ದೃಷ್ಟಿ ಅವ್ರಿಗೆ ಬೆಳಗಿರ್ತದೆ. ಸಮಯ ಬಹಳ ಆಗಿರೋದ್ರಿಂದ ಇದೇನು ಕೊಟ್ಟಿರಲಿಲ್ಲ, ನಿಮ್ಮ ಹೆಸರು ಪೂರಿಸಿದ್ದೇಶ್ವರನ ಅಡಿದಾವಲು ಹೇಳಲಿದೆ. ಎಲ್ಲರಿಗೆ ಪೂರಿಸಿದ್ದೇಶ್ವರ ಸದಾ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡತಕ್ಕಂಥ ಸೌಭಾಗ್ಯವನ್ನು ನೀಡಿ ಅಂತ ಹೇಳಿ
ಪ್ರತಿದಿನ ಪ್ರವಚನಕಾರರು ನಮ್ಮ ಕಬೀರ್ ಸ್ವಾಮಿಗಳವರಿಂದ ಸಿದ್ದಬಸವ ಕಬೀರ್ ಸ್ವಾಮಿಗಳವರಿಂದ ಪ್ರವಚನ, ನಮ್ಮ ಸಿದ್ದಯ್ಯ ಸ್ವಾಮಿಗಳು ಪಡದಾಡಿ ಅವರ ಜೊತೆಗೆ ಒಳ್ಳೆ ರಾಗ ಸಂಯೋಜಕರು. ನಮ್ಮ ಹಲವಾರು ವಚನಗಳಿಗೆ ಧ್ವನಿಸುವಳಿಯಲ್ಲಿ ರಾಗ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಅಂತಂದ್ರೆ ನಮ್ಮ ಚಂದ್ರಶೇಖರ ಗವಾಯಿಗಳು, ಯೋಗಿಯವರು. ಅವರ ಕೊಳಲು ವಾದನ ಕೇಳುವಂಥದ್ದೇ ಒಂದು ಆನಂದ. ಅವರು ಸ್ವರಸಂಯೋಜನೆ ಮಾಡಿರ್ತಕ್ಕಂಥ ವಚನಗಳನ್ನ ನಮ್ಮ ಶರಣಕುಮಾರ್ ಜಾರಳ್ಳಿ, ಸಿದ್ದು ಅವರಾಜಿಯವರು ಹಾಡ್ತಿರ್ತಾರೆ. ಅದನ್ನು ಕೇಳ್ತಕ್ಕಂಥದ್ದು ಕೂಡ ಒಂದು ಸುಸಂದರ್ಭ ಅಂತ ಹೇಳಿ, ಮತ್ತು ಹಿರಿಯರಾಗಿರ್ತಕ್ಕಂಥ ನಮ್ಮ ಸಾಬಾಣಿ ಗವಾಯಿಗಳವರು ಅವ್ರ ಇವತ್ತಿನ ಸೇವೆ ಸುಮಾರು 2 ತಲೆಮಾರುಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 2 ತಲೆಮಾರಿಂದ ಅಂತ ಯಾಕಂತೀವಿ, ಮೊದಲು ಉದ್ಯೋಗ ಕೋಟೇಂದ್ರ ಶಿವಯೋಗಿಗಳವರು, ಲೀಲಾಮೂರ್ತಿಗಳು ಪವಾಡ ಬಿಡಿಸಲು ಸಂಗೀತ ಪ್ರೇಮಿಗಳು ಎಲ್ಲ ವಾದ್ಯಗಳನ್ನ ಅವರು ನುಡಿಸ್ತಿದ್ರು. ಅವರಿಗೆ ಸಾಕಿಯಾಗಿ ಸೇವೆ ಮಾಡಿದವರು ಅಂತಂದ್ರೆ ನಮ್ಮ ಸಾಬಾಣಿ ಗವಾಯಿಗಳು. ಅವರು ಕೂಡ ಇಲ್ಲಿ ಪ್ರತಿದಿನ ಸುಂದರಿ ವಾದನ, ಕ್ಲಾರ್ನೆಟ್ ವಾದನ, ಇನ್ನು ಕೊಳಲು ವಾದನ, ಹಲವಾರು ವಾದ್ಯಗಳನ್ನ ಅವರು ನಡೆಸ್ತಿದ್ದಾರೆ. ಅವರೆಲ್ಲರ ಸಂಗೀತವನ್ನು ಗಾಜರಕೋಟೆಯ ಮಹೇಶ್, ಗಾಜರಕೋಟೆಯ ಕರ್ನಾಟಕ ಇದೆಲ್ಲ ಸೇವೆ ನಡೆಸಿದೆ. ಮತ್ತು ವಿಶೇಷವಾಗಿ ನಮ್ಮ ಮಠದ ಮಂಗಳಣ್ಣವರೆಲ್ಲ ಮಧ್ಯಾಹ್ನ ಹೇಳಿದೆ, ನಮ್ಮೆಲ್ಲ ಊರಿನ ಭಕ್ತರಿಗೆಲ್ಲ ಬಂದು ಪುರಾಣಗಳು ಭೇಟಿಯಾಗಲಿಕ್ಕೆ ಪ್ರಾರಂಭ ಆದಮೇಲೆ ಜಾತಿಗಳಿಗೆಲ್ಲ ಸಂಸ್ಕೃತಿ ಇರಬೇಕು ಅಂತ ವಿಚಾರವನ್ನ ತಿಳಿಸಿ ಹಲವಾರು ಸಂಸ್ಕೃತರನ್ನ ಅವ್ರು ಕರ್ಕೊಂಡು ಭೇಟಿ ಮಾಡಿಸಿದ್ದಾರೆ. ಮತ್ತು ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಇವತ್ತೆಲ್ಲ ನಮ್ಮ ಹುಡುಗರು ತಯಾರಾಗಿ ನಮ್ಮ ಇಲ್ಲಿ ಚಿಂಟು ಅನ್ನಲ್ಲ, ಚಿಂಟು ನೃತ್ಯ ನಡಿಬೇಕಾಗಿತ್ತು. ಇವತ್ತು ನಮ್ಮ ಆಸ್ತಿಯಲ್ಲ ಹುಡುಗರು ಹುಡುಗರು ನೃತ್ಯ ಕಾರ್ಯಕ್ರಮಗಳೆಲ್ಲ ನಡಿಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ಸಮಯದ ಅಭಾವ ಇದ್ದಿಲ್ಲ. ಮಧ್ಯಾಹ್ನ ಹೊರಗೆ ಇದ್ದಿರುತ್ತೆ. ಸಾಯಂಕಾಲ ಪುರಾಣಗಳಲ್ಲಿ ಏನಾಯಿತು, ನಾಳೆ ದಿವಸ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅಂತಕೊಂಡು ಹೇಳಿ, ಇವತ್ತು ಒಬ್ಬ ಕೋರಿಯೋಗ್ರಾಫರ್ ಬಂದ ನಮ್ಮ ಇಟ್ಕಲ್ ಗ್ರಾಮದ ನಮ್ಮ ನೀಲಪ್ಪ ಮಾಸ್ಟರ್ ಅವರ ಸುಪುತ್ರ ಕೋರಿಯೋಗ್ರಾಫರ್ ಬಂದರೆ ಅವರು ಈ ಕಾರ್ಯಕ್ರಮ ಮುಗಿಯುವಂಥ ಸಂದರ್ಭದಲ್ಲಿ ಅವರು ಒಂದು ಆಶೀರ್ವಾದ ಸ್ವೀಕಾರ ಮಾಡಿ ನಾಳೆಯಿಂದ ಮಕ್ಕಳಿಗೆ ತರಬೇತಿ ಕಾರ್ಯಕ್ರಮ ನೆರವೇರಿಸಬೇಕು ಅಂತ ಕೂಡ ಹೇಳಿ, ಮತ್ತು ವಿಶೇಷವಾಗಿ ನಮ್ಮ ಶ್ರೀಮಠದ ಪರಮ ಸಂಸ್ಕೃತರಾದಂಥ ಅಣ್ಣಪ್ಪ ಲಿಂಗೇರಿ ಅವರ ಪರಿವಾರದವರು, ನಮ್ಮ ವೆಂಕಟೇಶ್ ಅವರ ಮನೆಯಲ್ಲಿ ಆರೋಗ್ಯದಿಂದ ಈ ತುಲಾಭಾರ ಸಮಾರಂಭ ಕಳೆದ ಅಮಾವಾಸ್ಯ ದಿವಸ ನಡೀಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ಅವರ ಪರಿವಾರದಲ್ಲಿ ಅನಾರೋಗ್ಯ ಉಂಟಾಗಿದ್ದರಿಂದ ಇಲ್ಲ, ನಾನು ಜಾತ್ರಾ ಸಂದರ್ಭದಲ್ಲಿ ತುಲಾಭಾರ ಇವತ್ತು ದಿವಸ ಅವರೆಲ್ಲ ಪರಿವಾರ ಸಂಬಂಧವಾಗಿ ಬಂದಿದ್ದಾರೆ. ಆ ವೆಂಕಟೇಶ್ ಲಿಂಗೇರಿ ಅವರು ಪರಿವಾರದವರೆಲ್ಲರೂ ಈ ಸಂದರ್ಭದಲ್ಲಿ ಅವರನ್ನು ಗುರುತು ಸೂಚಿಸಲಾಗ್ತದೆ. ನಮ್ಮ ವೆಂಕಟೇಶ್, ಹಳ್ಳಿಯಪ್ಪ ಲಿಂಗೇರಿ ಸ್ಟೇಷನ್ ಸ್ಟೇಷನ್ ಅವೆಲ್ಲ ಒಂದು ರೀತಿಯ ಮೇಲೆ ಭಾಗವಹಿಸಬೇಕು ಅಂತಕ್ಕಂಥ ಹೇಳಿ ಇಲ್ಲಿವರೆಗೂ ಶಾಂತವಾಗಿ ಎಲ್ಲರೂ ಯಾರು ಪ್ರಸಾರ ಮಾಡಿರೋ ಗೊತ್ತಿಲ್ಲ. ಎಲ್ಲರೂ ಇವತ್ತು ಪ್ರಾರಂಭದರಾದ ಎಲ್ಲರಿಗೂ ಪ್ರಸಾರ ಮಾಡಿಸಿ ಕರ್ಕೊಂಡು ಅಂತಕೊಂಡು ಹೇಳಿದ್ದು. ಯಾರ್ಯಾರು ಪ್ರಸಾರ ಮಾಡಿರೋ ಗೊತ್ತಿಲ್ಲ. ನಾನು ತುಂಬ ಹೊತ್ತು ಟೈಮ್ ಎಷ್ಟು ಜನ ಪ್ರಸಾರ ಮಾಡಿರೋ ಗೊತ್ತಿಲ್ಲ. ಯಾರ್ಯಾರು ಪ್ರಸಾರ ಮಾಡಿಲ್ಲ, ಬಸನಿಯವರಾಗಿರ್ಬೋದು, ಕುಂಭವತ್ತವರಾಗಿರ್ಬೋದು, ಲೇಖರಾಗಿರ್ಬೋದು, ಈ ಕಾರ್ಯಕ್ರಮದ ನಂತರ ಅಂದರೆ ತುಲಾಭಾರದ ನಂತರ ಎಲ್ಲರೂ ಪ್ರಸಾದವನ್ನು ಮಾಡಬೇಕು ಅಂತ ಹೇಳಿ ನಮ್ಮ